ಮೋಹ. ಕೆಲವರಿಗೆ ಪ್ರೀತಿಯ ಮೋಹ, ಕೆಲವರಿಗೆ ಸಂಗಾತಿಯ ಮೋಹ, ಕೆಲವರಿಗೆ ಬಂಧನದ ಮೋಹ, ಇನ್ನು ಹಣದ ಮೋಹ ಅಥವಾ ಐಶ್ವರ್ಯದ ಮೋಹ. ಈ ಮೋಹ ನಿಮ್ಮಲ್ಲಿ ಜಾಗೃತವಾದ್ರೆ ಆಗ ನಿಮ್ಮ ವಿನಾಶ ಖಚಿತಾನೆ. ಹೇಗೆ ಅಂದ್ರೆ, ಯಾವುದಾದ್ರೂ ವಿಶೇಷವಾದ ವ್ಯಕ್ತಿ ಬಗ್ಗೆ ನಿಮ್ಮಲ್ಲಿ ಮೋಹ ಜಾಗೃತವಾಗತ್ತೆ. ಆ ವ್ಯಕ್ತಿ ನನ್ನ ಹತ್ರನೇ ಇರಬೇಕು, ನನ್ನ ಜೊತೆಲೇ ಇರಬೇಕು, ನನ್ನವರಾಗಿ ಇರಬೇಕು ಅಂತ ನೀವು ಬಯಸ್ತೀರ. ಇದೇ ಕಾರಣದಿಂದ ಎಲ್ಲೋ ಒಂದು ಕಡೆ ಆ ವ್ಯಕ್ತಿನ ನೀವು ಅವನ ಪ್ರೀತಿ ಪಾತ್ರರಿಂದ ದೂರ ಮಾಡ್ಬಿಡ್ತೀರ. ಆ ವ್ಯಕ್ತಿಗೆ ದುಃಖ ಬರುತ್ತೆ, ನಿರಾಸೆ ಆಗತ್ತೆ. ಯಾಕೆ ಅಂದ್ರೆ ಸ್ವಾತಂತ್ರ್ಯ ಎಂಥ ಭಾವ ಅಂದ್ರೆ ಎಲ್ಲರಿಗೂ ಪ್ರಿಯವಾದ್ದು. ಅದೇ ಭಾವನೆನ ನೀವು ಆ ವ್ಯಕ್ತಿಯಿಂದ ಕಿತ್ಕೊಳ್ತಿದ್ದೀರ. ಈ ರೀತಿ ಮೋಹ ನಿಮ್ಮ ಶತ್ರುನೇ ಆಗೋದು. ಒಂದು ವೇಳೆ ನಿಮಗೆ ನಿಮ್ಮ ಮಾತೃಭೂಮಿ ಬಗ್ಗೆ, ಅದರ ಗೌರವದ ಬಗ್ಗೆ ಮೋಹ ಇತ್ತು ಅಂತಂದ್ರೆ ಆಗ ನೀವು ಒಬ್ಬ ಪ್ರಭಾವಶಾಲಿ ರಕ್ಷಕರಾಗ್ತೀರ. ಒಂದು ವೇಳೆ ನಿಮಗೆ ನಿಮ್ಮ ಆತ್ಮ ಗೌರವದ ಬಗ್ಗೆ, ನೀತಿಯ ಬಗ್ಗೆ ಮೋಹ ಇದ್ರೆ ಆಗ ಈ ಮೋಹ ನಿಮ್ಮನ್ನ ತಪ್ಪಾದ ದಾರಿಯಲ್ಲಿ ನಡೆಯೋದಕ್ಕೆ ಎಂದಿಗೂ ಬಿಡೋದಿಲ್ಲ. ನಿಮಗೆ ನಿಮ್ಮ ಆತ್ಮದ ಬಗ್ಗೆ ಮೋಹ ಇದ್ರೆ ಆಗ ಯಾವುದೇ ಕೆಟ್ಟ ಆತ್ಮ ಬಂದು ನಿಮಗೆ ಹಾನಿ ಮಾಡೋದಿಲ್ಲ. ಅದಕ್ಕೆ ನಿಮ್ಮ ಈ ಮೋಹನ ನಿಮ್ಮ ಮನಸ್ಸಿನಿಂದಾನೇ ಹೋರಾಡಿ ಅದನ್ನ ನಿಮ್ಮ ಮಿತ್ರನಾಗಿಸ್ಕೊಳ್ಳಿ. ಹಾಗೆ ನನ್ನ ಜೊತೆ ಪ್ರೀತಿಯಿಂದ ಹೇಳಿ, ರಾಧೇ ರಾಧೆ.